ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಟಿ20 ವಿಶ್ವಕಪ್ 2026ರ ಕ್ರಿಕೆಟ್ ಹಬ್ಬ ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಂತಿದೆ. ಸೂಪರ್ 8 ಹಂತದಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು ಮಣಿಸಿ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿರುವ ನಮ್ಮ ಟೀಂ ಇಂಡಿಯಾ ಈಗ ಕ್ರಿಕೆಟ್ ಜನಕ ಇಂಗ್ಲೆಂಡ್ ವಿರುದ್ಧ ಕಾದಾಡೋದಿಕ್ಕೆ ಸಜ್ಜಾಗಿದೆ. ಗುರುವಾರ ಮುಂಬೈನ ಐತಿಹಾಸಿಕ ವಾಂಖೆಡೆ ಸ್ಟೇಡಿಯಂನಲ್ಲಿ ಈ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದೆ. ಆದರೆ ಪಂದ್ಯಕ್ಕೂ ಮುನ್ನವೇ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಆಘಾತಕಾರಿ ಸುದ್ದಿ ಕಾದಿದೆ. ಅದೇನಪ್ಪಾ ಅಂದ್ರೆ, ಮುಂಬೈನಲ್ಲಿ ಮಳೆ ಆಗುವ ಭೀತಿ ಇದ್ದು ಒಂದು ವೇಳೆ ಮಳೆಯಿಂದ ಪಂದ್ಯ ಸಂಪೂರ್ಣ ರದ್ದಾದ್ರೆ ಟೀಂ ಇಂಡಿಯಾ ಕಥೆ ಏನಾಗುತ್ತೆ? ಐಸಿಸಿ ನಿಯಮ ಏನ್ ಹೇಳುತ್ತೆ? ಟೀಂ ಇಂಡಿಯಾ ಫೈನಲ್ಗೆ ಹೋಗಬೇಕಾದ್ರೆ ಪಂದ್ಯ ನಡೀಲೇಬೇಕಾ? ಈ ಸೆಮಿಫೈನಲ್ ಪಂದ್ಯಕ್ಕೂ ಟಿ20 ಕಪ್ ಗೆಲ್ಲೋದಿಕ್ಕೂ ಇರೋ ಆ ಒಂದು ಮ್ಯಾಜಿಕ್ ಕನೆಕ್ಷನ್ ಏನು? ಇಂಗ್ಲೆಂಡ್ ಪಡೆಯನ್ನ ಮಣಿಸಲು ಗಂಭೀರ್, ಬೂಮ್ರಾ, ಸೂರ್ಯಕುಮಾರ್ ಮಾಡಿಕೊಂಡಿರೋ ರಣತಂತ್ರ ಏನು? ಇಂದಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತ ಇಂಗ್ಲೆಂಡ್ ಪಂದ್ಯ ರದ್ದಾದ್ರೆ ಏನಾಗುತ್ತೆ? ಐಸಿಸಿ ರೂಲ್ಸ್ ಏನು? ಸ್ನೇಹಿತರೆ, ಇಡೀ ಜಗತ್ತೇ ಕಾತುರದಿಂದ ಕಾಯ್ತಾ ಇರುವ ಭಾರತ ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯಕ್ಕೆ ವರುಣದೇವ ಅಡ್ಡಿಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಗುರುವಾರ ಮಳೆ ಬಂದ್ರೆ ಐಸಿಸಿ ರಿಸರ್ವ್ ಡೇ ಇರಿಸಿದೆ. ಅಂದ್ರೆ ಪಂದ್ಯ ವಿಳಂಬ ಆದ್ರೆ ಗುರುವಾರ 90 ನಿಮಿಷ ಹಾಗೂ ಶುಕ್ರವಾರ 120 ನಿಮಿಷಗಳ ಹೆಚ್ಚುವರಿ ಸಮಯ ನೀಡಲಾಗುತ್ತೆ. ಕನಿಷ್ಠ 5 ಓವರ್ಗಳ ಪಂದ್ಯವನ್ನಾದರೂ ನಡೆಸೋದಿಕ್ಕೆ ಅಧಿಕಾರಿಗಳು ಪ್ರಯತ್ನಿಸ್ತಾರೆ. ಆದ್ರೆ ವರುಣನ ಆರ್ಭಟದಿಂದ ಪಂದ್ಯ ಕನಿಷ್ಠ 5 ಓವರ್ಗಳು ನಡೆಯದೇ ಇದ್ರೆ, ಅಂದ್ರೆ ಸಂಪೂರ್ಣ ವಾಶೌಟ್ ಆದ್ರೆ ಏನಾಗುತ್ತೆ ಗೊತ್ತಾ? ನೇರವಾಗಿ ಇಂಗ್ಲೆಂಡ್ ತಂಡ ಫೈನಲ್ಗೆ ಎಂಟ್ರಿ ಕೊಡಲಿದೆ. ಯಾಕಂದ್ರೆ ಸೂಪರ್ 8 ಹಂತದಲ್ಲಿ ಇಂಗ್ಲೆಂಡ್ ತಾನಾಡಿದ 3 ಪಂದ್ಯಗಳಲ್ಲೂ ಗೆದ್ದು ಗ್ರೂಪ್ ಟಾಪರ್ ಆಗಿತ್ತು. ಆದರೆ ಭಾರತ 2 ಪಂದ್ಯ ಗೆದ್ದು 2ನೇ ಸ್ಥಾನದಲ್ಲಿತ್ತು. ಐಸಿಸಿ ರೂಲ್ಸ್ ಪ್ರಕಾರ ಗ್ರೂಪ್ ಹಂತದಲ್ಲಿ ಮೇಲಿರುವ ತಂಡ ಫೈನಲ್ ತಲುಪತ್ತೆ. ಹೀಗಾಗಿ ಪಂದ್ಯ ನಡಿಲೇಬೇಕಾದ ಅನಿವಾರ್ಯತೆ ಟೀಂ ಇಂಡಿಯಾಗಿದೆ. ಭಾರತ ವರ್ಸಸ್ ಇಂಗ್ಲೆಂಡ್, ಇಲ್ಲಿದೆ ಒಂದು ಮ್ಯಾಜಿಕ್ ಪ್ಯಾಟರ್ನ್. ಕ್ರಿಕೆಟ್ ಜಗತ್ತಿನಲ್ಲಿ ಒಂದು ಅದ್ಭುತವಾದ ಇತಿಹಾಸ ಇದೆ. ಅದೇನಂದ್ರೆ, ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾದಾಗ ಯಾರು ಗೆಲ್ತಾರೋ ಅವರೇ ಆ ವರ್ಷದ ವಿಶ್ವಕಪ್ ಚಾಂಪಿಯನ್ ಆಗ್ತಾರೆ. ಉದಾಹರಣೆಗೆ 2022ರ ಟಿ20 ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತವನ್ನು ಸೋಲಿಸಿದ್ದ ಇಂಗ್ಲೆಂಡ್ ಫೈನಲ್ನಲ್ಲಿ ಕಪ್ ಎತ್ತಿ ಹಿಡಿದಿತ್ತು. 2024ರಲ್ಲಿ ಇಂಗ್ಲೆಂಡನ್ನು ಮಣಿಸಿದ್ದ ರೋಹಿತ್ ಶರ್ಮಾ ಪಡೆ ಫೈನಲ್ನಲ್ಲಿ ಸೌತ್ ಆಫ್ರಿಕಾವನ್ನು ಮಣಿಸಿ ವಿಶ್ವ ಚಾಂಪಿಯನ್ ಆಗಿತ್ತು. ಈಗ 2026ರಲ್ಲೂ ಅದೇ ಸೆಮಿಫೈನಲ್ ರಿಪೀಟ್ ಆಗಿದೆ. ಭಾರತ ಗೆದ್ರೆ ಮತ್ತೆ ಕಪ್ ನಮ್ದೇ ಅನ್ನೋ ಲೆಕ್ಕಾಚಾರ ಅಭಿಮಾನಿಗಳದ್ದು. ಇಂಗ್ಲೆಂಡ್ ಪಡೆಗೆ ಅತಿಯಾದ ಆತ್ಮವಿಶ್ವಾಸ. ಭಾರತಕ್ಕೆ ಕಂಟಕವಾಗ್ತಾರಾ ವಿಲ್ ಜಾಕ್ಸ್? ಸೆಮಿಫೈನಲ್ ಪಂದ್ಯಕ್ಕೂ ಮುನ್ನ ಇಂಗ್ಲೆಂಡ್ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಮತ್ತು ಸ್ಯಾಮ್ ಕರನ್ ಭಾರಿ ಕಾನ್ಫಿಡೆನ್ಸ್ನಿಂದ ಮಾತಾಡಿದ್ದಾರೆ. ವಾಂಖೆಡೆಯ 33,000 ಪ್ರೇಕ್ಷಕರ ಎದುರು ನಾವು ಯಾವುದೇ ಭಯ ಇಲ್ಲದೆ ಆಡ್ತೀವಿ. ಭಾರತೀಯ ಪ್ರೇಕ್ಷಕರು ಸೈಲೆಂಟ್ ಆದರೆ ನಾವು ಚೆನ್ನಾಗಿ ಆಡ್ತಿದ್ದೀವಿ ಅಂತ ಅರ್ಥ. ಜೋಸ್ ಬಟ್ಲರ್ ಮತ್ತು ಫಿಲ್ ಸಾಲ್ಟ್ ಫಾರ್ಮ್ನಲ್ಲಿ ಇಲ್ಲದಿರಬಹುದು, ಆದರೆ ಒಮ್ಮೆ ಅವರು ಸಿಡಿದೆದ್ರೆ ಎದುರಾಳಿಗಳು ತಲೆ ಕೆಡಿಸಿಕೊಳ್ಬೇಕಾಗತ್ತೆ ಅಂತ ಹ್ಯಾರಿ ಬ್ರೂಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಈ ಟೂರ್ನಿಯಲ್ಲಿ 4 ಬಾರಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರುವ ಆಲ್ರೌಂಡರ್ ವಿಲ್ ಜಾಕ್ಸ್ ಭಾರತಕ್ಕೆ ದೊಡ್ಡ ಕಂಟಕವಾಗಲಿದ್ದಾರೆ. ಇಂಗ್ಲೆಂಡ್ನ ಮಾಜಿ ಕ್ಯಾಪ್ಟನ್ ಮೈಕೆಲ್ ವಾನ್ ಕೂಡ ಭಾರತಕ್ಕಿಂತ ಇಂಗ್ಲೆಂಡ್ನ ಸ್ಪಿನ್ ಅಟ್ಯಾಕ್ ತುಂಬಾ ಬಲಿಷ್ಠವಾಗಿದೆ. ಮುಂಬೈನಲ್ಲಿ ಇಂಗ್ಲೆಂಡ್ ಗೆಲ್ಲತ್ತೆ ಅಂತ ನನಗನಿಸ್ತಾ ಇದೆ ಅಂತ ಭವಿಷ್ಯ ನುಡಿದಿದ್ದಾರೆ. ರಶೀದ್, ಡ್ಯಾಸನ್, ವಿಲ್ ಜಾಕ್ಸ್ ಅಂತ ಸ್ಪಿನ್ನರ್ಗಳ ಪಡೆಯೇ ಇಂಗ್ಲೆಂಡ್ ಬಳಿ ಇದೆ. ಟೀಂ ಇಂಡಿಯಾ ರಣತಂತ್ರ, ಲೆಜೆಂಡ್ಗಳ ವಾರ್ನಿಂಗ್ ಏನು? ಕೋಲ್ಕತ್ತಾದಲ್ಲಿ 97 ರನ್ ಸಿಡಿಸಿ ಹೀರೋ ಆಗಿರೋ ಸಂಜು ಸ್ಯಾಮ್ಸನ್ ಬಗ್ಗೆ ಕೋಚ್ ಗೌತಮ್ ಗಂಭೀರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಇಂಗ್ಲೆಂಡ್ ಅತ್ಯಂತ ಬಲಿಷ್ಠ ತಂಡ. ವಾಂಖೆಡೆ ಪಿಚ್ ಕೋಲ್ಕತ್ತಾ ತರ ಅಲ್ಲ. ಇಂಗ್ಲೆಂಡ್ ಅನ್ನು ಮಣಿಸಲು ನಾವು ಸ್ಪೆಷಲ್ ಎಫರ್ಟ್ ಹಾಕಲೇಬೇಕು ಅಂತ ಗಂಭೀರ್ ಎಚ್ಚರಿಸಿದ್ದಾರೆ. ಕ್ರಿಕೆಟ್ ದಿಗ್ಗಜ ಸುನಿಲ್ ಗವಾಸ್ಕರ್ ಕೂಡ ಮುಂಬೈ ಪಿಚ್ನಲ್ಲಿ ಹಳೆಯ ಇತಿಹಾಸಗಳನ್ನೆಲ್ಲ ಬಿಟ್ಟುಬಿಡಿ, ಇದು ಹೊಸ ಟೀಂ ಇಂಡಿಯಾ. ಇಂಗ್ಲೆಂಡ್ನ ವಿಲ್ ಜಾಕ್ಸ್ ಆಟಕ್ಕೆ ಬ್ರೇಕ್ ಹಾಕಲು ಸಂಜು, ಸೂರ್ಯಕುಮಾರ್ ಮತ್ತು ಹಾರ್ದಿಕ್ ಪಾಂಡ್ಯ ರೆಡಿಯಾಗಿರಬೇಕು ಎಂದಿದ್ದಾರೆ. ಇತ್ತ ಆಸ್ಟ್ರೇಲಿಯಾದ ಲೆಜೆಂಡ್ ಗ್ಲೆನ್ ಮೆಗ್ರಾತ್, ಜಸ್ಪ್ರೀತ್ ಬೂಮ್ರಾ ಬಿಗ್ ಮ್ಯಾಚ್ ಪ್ಲೇಯರ್. ಒತ್ತಡದ ಪಂದ್ಯಗಳಲ್ಲಿ ಅವರು ಮ್ಯಾಜಿಕ್ ಮಾಡ್ತಾರೆ. ಫೈನಲ್ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ಮುಖಾಮುಖಿಯಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಮುಂಬೈನ ವಾಂಖೆಡೆ ಪಿಚ್ ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದಂತಿದ್ದು ಹೈ ಸ್ಕೋರಿಂಗ್ ಮ್ಯಾಚ್ ಆಗೋದು ಗ್ಯಾರಂಟಿ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಬಲಿಷ್ಠ ಆಗಿರುವ ಸೂರ್ಯಕುಮಾರ್ ಯಾದವ್ ಪಡೆಯ ಮುಂದೆ ಆಂಗ್ಲರು ಮಂಡಿಯೂಡ್ತಾರಾ? ಕಾದು ನೋಡಬೇಕಿದೆ.
ನಿಮ್ಮ ಪ್ರಕಾರ ಈ ಭರ್ಜರಿ ಸೆಮಿಫೈನಲ್ನಲ್ಲಿ ಭಾರತ ಇಂಗ್ಲೆಂಡನ್ನು ಮಣಿಸಿ ಫೈನಲ್ ತಲುಪಲಿದೆಯಾ? ಮಳೆ ಬಂದರೆ ಐಸಿಸಿ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಪ್ರೇಮಿ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಟೀಮ್ ಇಂಡಿಯಾದ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.